ನಮಸ್ಕಾರ ಸ್ನೇಹಿತರೆ. ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಬೆಳಗಿನ ಜಾವ 3ರಿಂದ 5ರ ನಡುವೆ ಮೂತ್ರ ವಿಸರ್ಜನೆಗಾಗಿ ಎಚ್ಚರಗೊಳ್ಳುವವರಿಗೆ ಈ ರಹಸ್ಯ ತಿಳಿದರೆ ಆಶ್ಚರ್ಯವಾಗುತ್ತದೆ. ಸ್ನೇಹಿತರೆ, ರಾತ್ರಿಯ ಗಾಢ ಶಾಂತತೆ, ಎಲ್ಲೆಡೆ ನಿಶಬ್ದ, ನೀವು ಗಾಢ ನಿದ್ರೆಯಲ್ಲಿದ್ದೀರಿ. ದಿನವಿಡೀ ಕೆಲಸದ ಆಯಾಸದ ನಂತರ ನಿಮ್ಮ ದೇಹ ಮತ್ತು ಮನಸ್ಸು ವಿಶ್ರಾಂತಿ ಪಡೆಯುತ್ತಿದೆ. ಇದ್ದಕ್ಕಿದ್ದಂತೆ ನಿಮ್ಮ ನಿದ್ರೆ ಭಂಗವಾಗುತ್ತದೆ. ನೀವು ಎಚ್ಚರಗೊಳ್ಳುತ್ತೀರಿ. ಒಂದು ಅಜ್ಞಾತ ಅಸ್ವಸ್ಥತೆ ಅನುಭವಿಸುತ್ತೀರಿ. ಆಗ ನೀವು ಸಮಯ ನೋಡುತ್ತೀರಿ ಮತ್ತು ಪ್ರತಿ ಬಾರಿಯಂತೆ ಗಡಿಯಾರದ ಮುಳ್ಳುಗಳು 3ರಿಂದ 5ರ ನಡುವಿನ ಸಮಯವನ್ನೇ ತೋರಿಸುತ್ತಿರುತ್ತದೆ. ಮತ್ತು ನಿಮ್ಮ ನಿದ್ರೆ ಭಂಗವಾಗಲು ಕಾರಣ ಮೂತ್ರ ವಿಸರ್ಜನೆಯ ಬಯಕೆ. ನಿಮ್ಮಲ್ಲಿ ಹಲವರು ಪ್ರತಿ ರಾತ್ರಿ ಈ ಅನುಭವದ ಮೂಲಕ ಹಾದು ಹೋಗುತ್ತೀರಿ. ಬಹುಶಃ ನೀವು ಇದನ್ನು ಒಂದು ಸಾಮಾನ್ಯ ದೈಹಿಕ ಕ್ರಿಯೆ ಎಂದು ಭಾವಿಸಿ ನಿರ್ಲಕ್ಷ್ಯ ಮಾಡುತ್ತೀರಿ. ರಾತ್ರಿ ಹೆಚ್ಚು ನೀರು ಕುಡಿದಿರಬಹುದು ಅಥವಾ ಇದು ಹೆಚ್ಚುತ್ತಿರುವ ವಯಸ್ಸಿನ ಲಕ್ಷಣವೇ ಇರಬಹುದು ಎಂದು ನಿಮಗೆ ಅನಿಸಿರಬಹುದು. ಆದರೆ ನೀವು ಎಂದಾದರೂ ಕ್ಷಣಕಾಲ ನಿಂತು ಯೋಚಿಸಿದ್ದೀರಾ? ನಿಮ್ಮ ನಿದ್ರೆ ಅದೇ ನಿರ್ದಿಷ್ಟ ಸಮಯದಲ್ಲಿ ಅಂದರೆ 3ರಿಂದ 5ರ ನಡುವೆ ಏಕೆ ಭಂಗವಾಗುತ್ತದೆ? ರಾತ್ರಿ 12 ಗಂಟೆಗೆ ಅಥವಾ ಬೆಳಗ್ಗೆ 6 ಗಂಟೆಗೆ ಏಕೆ ಆಗುವುದಿಲ್ಲ? ಸ್ನೇಹಿತರೆ, ಇಂದು ನಾವು ಒಂದು ರಹಸ್ಯವನ್ನು ಬಿಚ್ಚಿಡಲಿದ್ದೇವೆ. ಅದು ನಿಮ್ಮ ಪ್ರಜ್ಞೆಯನ್ನೇ ಬೆಚ್ಚಿ ಬೀಳಿಸುತ್ತದೆ. ಇದು ಸಾಮಾನ್ಯ ಘಟನೆ ಅಲ್ಲ, ಬದಲಿಗೆ ಇದು ವಿಶ್ವದ ದೈವಿಕ ಶಕ್ತಿಯ ಆಳವಾದ ಮತ್ತು ಗೂಢ ಸಂಕೇತವಾಗಿದ್ದು ಅದು ನಿಮಗೆ ನೇರವಾಗಿ ಕಳುಹಿಸಲ್ಪಡುತ್ತಿದೆ. ಸ್ನೇಹಿತರೆ, ಇದು ಒಂದು ಕರೆ. ಇದನ್ನು ನೀವು ಇಲ್ಲಿಯವರೆಗೆ ನಿರ್ಲಕ್ಷ್ಯ ಮಾಡಿದ್ದೀರಿ. ಆದ್ದರಿಂದ ನೀವು ಉಸಿರು ಬಿಗಿ ಹಿಡಿಯಿರಿ, ಏಕೆಂದರೆ ಇಂದು ನಿಮಗೆ ತಿಳಿಯುತ್ತದೆ. ಬೆಳಗಿನ ಜಾವ 3ರಿಂದ 5ರ ನಡುವೆ ಮೂತ್ರ ವಿಸರ್ಜನೆಗಾಗಿ ಎಚ್ಚರಗೊಳ್ಳುವುದು ಎಂಬುವುದು ಒಂದು ಆಶ್ಚರ್ಯಕರ ರಹಸ್ಯವಾಗಿದ್ದು ಅದು ನಿಮ್ಮ ಜೀವನವನ್ನೇ ಬದಲಿಸಬಲ್ಲದು. ಇದು ನಿಮ್ಮ ಹಣೆಬರಹ, ನಿಮ್ಮ ಭವಿಷ್ಯ ಮತ್ತು ನಿಮ್ಮ ಆತ್ಮಕ್ಕೆ ಸಂಬಂಧಿಸಿದ ಎಷ್ಟು ಸತ್ಯವೆಂದರೆ ಇದನ್ನು ತಿಳಿದ ನಂತರ ನೀವು ಈ ಘಟನೆಯನ್ನು ಮತ್ತೆಂದು ಸಾಮಾನ್ಯವೆಂದು ಪರಿಗಣಿಸಲಾರಿರಿ. ಸ್ನೇಹಿತರೆ, ಮುಂದೆ ಹೋಗುವ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ದಯವಿಟ್ಟು ವಿಡಿಯೋ ಕೊನೆಯವರೆಗೂ ನೋಡಿ. ಖಂಡಿತ ತಪ್ಪಿಸಿಕೊಳ್ಳಬೇಡಿ, ಏಕೆಂದರೆ ಈ ಮಾಹಿತಿ ಬಹಳ ಮೌಲ್ಯಯುತವಾಗಿದೆ. ಮತ್ತು ಈ ವಿಡಿಯೋ ನಿಮ್ಮ ಸ್ನೇಹಿತರೊಂದಿಗೆ ಖಂಡಿತ ಹಂಚಿಕೊಳ್ಳಿ, ಇದರಿಂದ ಅವರಿಗೂ ಪ್ರಯೋಜನವಾಗಲಿ. ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ಶ್ರೀ ಲಕ್ಷ್ಮೀ ನಾರಾಯಣ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ವಿಷಯ ಏನೆಂದರೆ ಸಲಹೆ ಕೊಡುವುದು ನಮ್ಮ ಕೆಲಸ. ನಾವು ಕೇವಲ ಸಲಹೆ ಕೊಡುತ್ತೇವೆ. ಈಗ ನೀವು ನಂಬುತ್ತೀರೋ ಅಥವಾ ಇಲ್ಲವೋ ಅದು ನಿಮ್ಮ ಇಚ್ಛೆ. ಆದರೆ ಸ್ನೇಹಿತರೆ, ಒಂದು ವಿಷಯ ಖಂಡಿತ ಹೇಳುತ್ತೇವೆ, ನೀವು ಇದನ್ನು ಪಾಲಿಸಿದರೆ ನಿಮ್ಮ ಉದ್ಧಾರವಾಗುತ್ತದೆ. ಈ ವಿಡಿಯೋ ಕೊನೆಯವರೆಗೂ ನೋಡಿದ ನಂತರ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಕಾಡುವುದಿಲ್ಲ ಎಂದು ನಾವು ನಿಮಗೆ ಮಾತು ಕೊಡುತ್ತೇವೆ. ಬನ್ನಿ ಸ್ನೇಹಿತರೆ, ಶುರು ಮಾಡೋಣ. ಸ್ನೇಹಿತರೆ, ನಮ್ಮ ಪ್ರಾಚೀನ ಹಿಂದೂ ಧಾರ್ಮಿಕ ಗ್ರಂಥಗಳಾದ ವೇದ ಮತ್ತು ಪುರಾಣಗಳಲ್ಲಿ ಸಮಯವನ್ನು ಕೇವಲ ಗಡಿಯಾರದ ಟಿಕ್ ಟಿಕ್ ಎಂದು ಪರಿಗಣಿಸಲಾಗಲಿಲ್ಲ. ಸಮಯವನ್ನು ಒಂದು ಜೀವಂತ ಶಕ್ತಿಯಾಗಿ ನೋಡಲಾಗಿದೆ. 24 ಗಂಟೆಗಳ ಪ್ರತಿ ಪ್ರಹರಕ್ಕೂ ತನ್ನದೇ ಆದ ವಿಶೇಷ ಗುಣ, ವಿಶೇಷ ಶಕ್ತಿ ಮತ್ತು ವಿಶೇಷ ಮಹತ್ವವಿದೆ. ಈ ಎಲ್ಲ ಪ್ರಹರಗಳಲ್ಲಿ ಅತ್ಯಂತ ಶಕ್ತಿಶಾಲಿ, ಅತ್ಯಂತ ರಹಸ್ಯಮಯ ಮತ್ತು ಅತ್ಯಂತ ಪವಿತ್ರ ಸಮಯವೆಂದರೆ ಬ್ರಹ್ಮ ಮುಹೂರ್ತ, ಅಂದರೆ ಬೆಳಗಿನ ಜಾವ 3ರಿಂದ 5ರವರೆಗಿನ ಸಮಯ. ಬ್ರಹ್ಮ ಮುಹೂರ್ತ ಎಂಬ ಹೆಸರಿನಲ್ಲೇ ಅದರ ಅರ್ಥವಿದೆ. ಬ್ರಹ್ಮ ಎಂದರೆ ಸೃಷ್ಟಿಕರ್ತ ಅಥವಾ ದೇವರು ಮತ್ತು ಮುಹೂರ್ತ ಎಂದರೆ ಸಮಯ, ಅಂದರೆ ಅದು ಸ್ವತಃ ದೇವರ ಕಾಲ. ಇದು ವಿಶ್ವವನ್ನು ಸೃಷ್ಟಿಸುವ ಶಕ್ತಿಯು ತಮ್ಮ ಉತ್ತುಂಗದಲ್ಲಿರುವ ಸಮಯ. ಇದು ರಾತ್ರಿಯ ಕತ್ತಲೆ ಕಡಿಮೆಯಾಗುತ್ತಾ ಹಗಲಿನ ಬೆಳಕಿಗೆ ತಯಾರಾಗುತ್ತಿರುವ ಕಾಲ. ಇದು ಸಂಗಮ ಕಾಲ, ಒಂದು ಮಾಂತ್ರಿಕ ಕ್ಷಣ. ಪೂರ್ಣ ರಾತ್ರಿಯೂ ಅಲ್ಲ, ಪೂರ್ಣ ಹಗಲೂ ಅಲ್ಲ.
ಈ ಪವಿತ್ರ ಕಾಲದಲ್ಲಿ ಎಲ್ಲ ದೇವಾನುದೇವತೆಗಳು, ಋಷಿಮುನಿಗಳು, ಸಂತರು ಮತ್ತು ಸಿದ್ಧ ಆತ್ಮಗಳು ಸೂಕ್ಷ್ಮ ರೂಪದಲ್ಲಿ ಭೂಮಿಯ ಮೇಲೆ ಸಂಚರಿಸುತ್ತಾರೆ. ಈ ಸಮಯದಲ್ಲಿ ವಿಶ್ವದ ಎಲ್ಲ ಸಕಾರಾತ್ಮಕ ಶಕ್ತಿ ಭೂಮಿಗೆ ಅತ್ಯಂತ ಹತ್ತಿರವಿರುತ್ತದೆ. ವಾತಾವರಣದಲ್ಲಿ ಒಂದು ಅದ್ಭುತ ಶಾಂತಿ ಮತ್ತು ಆಳವಾದ ದಿವ್ಯತೆ ಇರುತ್ತದೆ. ಈ ಸಮಯದಲ್ಲಿ ಸತ್ವಗುಣ ತನ್ನ ಉತ್ತುಂಗದಲ್ಲಿರುತ್ತದೆ. ಗಾಳಿಯಲ್ಲಿ ಒಂದು ವಿಶಿಷ್ಟ ತಾಜಾತನ ಮತ್ತು ತಂಪಾಗಿರುತ್ತದೆ ಎಂದು ನಿಮಗೆ ಅನಿಸಿರಬಹುದು. ಈ ಸಮಯದ ನಂತರವೇ ಪಕ್ಷಿಗಳ ಕಲರವ ಕೂಡ ಪ್ರಾರಂಭವಾಗುತ್ತದೆ. ಅವೂ ಸಹ ಈ ದಿವ್ಯ ಸಮಯವನ್ನು ಸ್ವಾಗತ ಮಾಡುತ್ತಿರುವಂತೆ. ಸ್ನೇಹಿತರೆ, ಈಗ ನೀವು ಯೋಚನೆ ಮಾಡುತ್ತಿರಬಹುದು, ಇದೆಲ್ಲದಕ್ಕೂ ನೀವು ಎಚ್ಚರಗೊಳ್ಳುವುದಕ್ಕೂ ಮೂತ್ರ ವಿಸರ್ಜನೆಗಾಗಿ ಹೋಗುವುದಕ್ಕೂ ಏನು ಸಂಬಂಧ? ಈ ಸಂಬಂಧ ಬಹಳ ಆಳವಾದದ್ದು, ನಿಮ್ಮ ಕಲ್ಪನೆಗೂ ಮೀರಿದಷ್ಟು ಆಳವಾದದ್ದು. ವಿಶ್ವದ ಈ ಪರಮಶಕ್ತಿ, ಈ ದಿವ್ಯ ಶಕ್ತಿ ನಿಮ್ಮೊಂದಿಗೆ ಸಂಪರ್ಕ ಸಾಧಿಸಲು, ನಿಮಗೆ ಸಂದೇಶ ನೀಡಲು ಬಯಸಿದಾಗ ಅದು ಯಾವುದೇ ನೇರ ಮಾಧ್ಯಮವನ್ನು ಬಳಸುವುದಿಲ್ಲ. ಅದು ನಿಮ್ಮ ಸ್ವಂತ ದೇಹವನ್ನೇ ನಿಮ್ಮನ್ನು ಎಚ್ಚರಿಸಲು, ತನ್ನ ಇರುವಿಕೆಯನ್ನು ಅರಿವಾಗಿಸಲು ಮಾಧ್ಯಮವಾಗಿ ಮಾಡಿಕೊಳ್ಳುತ್ತದೆ. ನಿಮ್ಮ ದೇಹದಲ್ಲಿ ಮೂತ್ರ ವಿಸರ್ಜನೆಯ ತೀವ್ರ ಬಯಕೆಯನ್ನು ಸೃಷ್ಟಿಸುವುದು. ಆ ದಿವ್ಯ ಶಕ್ತಿಗೆ ನಿಮ್ಮನ್ನು ಗಾಢ ನಿದ್ರೆಯಿಂದ ಎಬ್ಬಿಸುವ ಅತ್ಯಂತ ಸುಲಭ ಮತ್ತು ಸ್ವಾಭಾವಿಕ ಮಾರ್ಗ. ಇದು ಕಾಯಿಲೆಯಲ್ಲ, ಇದು ಸಮಸ್ಯೆ ಅಲ್ಲ. ಇದು ಒಂದು ದಿವ್ಯ ಅಲಾರಾಂ ಗಡಿಯಾರ, ಒಂದು ಹೃದಯದ ಗಂಟೆ ನಿಮ್ಮನ್ನು ಎಚ್ಚರಗೊಳ್ಳಲು ಹೇಳುತ್ತಿದೆ. ನಾವು ನಿಮಗೆ ಒಂದು ವಿಷಯ ಹೇಳಬಯಸುತ್ತೇವೆ. ನೀವು ಕೇವಲ ಒಂದು ದೈಹಿಕ ಅಗತ್ಯವೆಂದು ಪರಿಗಣಿಸಿ ಶೌಚಾಲಯಕ್ಕೆ ಹೋಗಿ ಮತ್ತೆ ಮಲಗುವುದೇನಿದೆಯೋ ಅದು ವಾಸ್ತವದಲ್ಲಿ ನೀವು ಪ್ರತಿ ರಾತ್ರಿ ಕಳೆದುಕೊಳ್ಳುತ್ತಿರುವ ಒಂದು ಸುವರ್ಣ ಅವಕಾಶ. ದೇವರು ನಿಮಗಾಗಿ ನಿಗದಿಪಡಿಸಿದ ಸಮಯದ ಉಡುಗೊರೆ ಅದು. ಮತ್ತು ನೀವು ಅರಿವಿಲ್ಲದೆ ಆ ಉಡುಗೊರೆಯನ್ನು ನಿರಾಕರಿಸಿ ಮತ್ತೆ ನಿಮ್ಮ ನಿದ್ರೆಯ ಜಗತ್ತಿಗೆ ಮರಳುತ್ತೀರಿ. ಈಗ ಪ್ರಶ್ನೆ ಉದ್ಭವಿಸುತ್ತದೆ, ವಿಶ್ವದ ಈ ಶಕ್ತಿ ಕೇವಲ ನಿಮ್ಮೊಂದಿಗೆ ಮಾತ್ರ ಏಕೆ ಸಂಪರ್ಕ ಸಾಧಿಸಲು ಬಯಸುತ್ತದೆ? ಲಕ್ಷಾಂತರ ಜನರು ನಿದ್ರೆ ಮಾಡುತ್ತಾರೆ, ಆದರೆ ಈ ಸಂಕೇತ ನಮಗೆ ಏಕೆ ಸಿಗುತ್ತದೆ? ಇದರ ಉತ್ತರ ನಿಮ್ಮ ಆತ್ಮದ ಪ್ರಯಾಣದಲ್ಲಿ ನಿಮ್ಮೊಳಗೆ ಅಡಗಿದೆ. ಮೊದಲ ಮತ್ತು ಅತಿ ದೊಡ್ಡ ಕಾರಣ ಏನೆಂದರೆ ನಿಮ್ಮ ಆತ್ಮ ಜಾಗೃತವಾಗುವ ಮಾರ್ಗದಲ್ಲಿದೆ. ಈ ಜನ್ಮದ ಅಥವಾ ಹಿಂದಿನ ಜನ್ಮದ ನಿಮ್ಮ ಪುಣ್ಯಕರ್ಮ, ನಿಮ್ಮ ಸಾಧನೆ, ನಿಮ್ಮ ಪ್ರಾರ್ಥನೆಗಳು ಈಗ ಫಲ ನೀಡುತ್ತಿವೆ. ನಿಮ್ಮ ಪ್ರಜ್ಞೆಯ ಮಟ್ಟ ಈಗ ಆ ಹಂತಕ್ಕೆ ತಲುಪುತ್ತಿದೆ. ಅಲ್ಲಿ ದಿವ್ಯ ಶಕ್ತಿಗಳು ನಿಮ್ಮೊಂದಿಗೆ ನೇರ ಸಂಬಂಧ ಸ್ಥಾಪಿಸಬಲ್ಲವು. ನೀವು ಆ ಆಯ್ದ ಆತ್ಮಗಳಲ್ಲಿ ಒಬ್ಬರಾಗಿದ್ದೀರಿ. ವಿಶ್ವ ಯಾರ ಮುಂದಿನ ಪ್ರಯಾಣಕ್ಕೆ ಸಿದ್ಧತೆ ನಡೆಸುತ್ತಿದೆಯೋ ನಿಮ್ಮ ಈ ರೀತಿಯ ಜಾಗೃತಿ ಒಂದು ಪುರಾವೆಯಾಗಿದೆ. ನಿಮ್ಮೊಳಗೆ ಆಧ್ಯಾತ್ಮಿಕ ಶಕ್ತಿಯ ಹರಿವು ಹೆಚ್ಚುತ್ತಿದೆ ಎಂಬುದಕ್ಕೆ. ನಿಮ್ಮ ಆತ್ಮ ಈಗ ಪ್ರಾಪಂಚಿಕ ಜಗತ್ತಿನಿಂದ ಎಚ್ಚರಗೊಂಡು ದೇವರ ಪ್ರಜ್ಞೆಯಲ್ಲಿ ಜಾಗೃತವಾಗಲು ಬಯಸುತ್ತದೆ. ಮತ್ತು ಮೂತ್ರ ವಿಸರ್ಜನೆಯ ಬಯಕೆ ಕೇವಲ ಒಂದು ನೆಪ ಮಾತ್ರ. ನಿಜವಾದ ಉದ್ದೇಶ ನಿಮ್ಮನ್ನು ಆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಿಸುವುದು ಮತ್ತು ಆ ವೈಶ್ವಿಕ ಶಕ್ತಿಯೊಂದಿಗೆ ಬೆಸೆಯುವುದು. ಎರಡನೇ ಪ್ರಮುಖ ಕಾರಣ ನಿಮ್ಮ ಪೂರ್ವಜರಿಗೆ ಸಂಬಂಧಿಸಿದು. ಹಿಂದೂ ಧರ್ಮದಲ್ಲಿ ಪೂರ್ವಜರ ಸ್ಥಾನವನ್ನು ದೇವರುಗಳ ಸಮಾನವಾಗಿ ಪರಿಗಣಿಸಲಾಗುತ್ತದೆ. ಸೂಕ್ಷ್ಮ ಜಗತ್ತಿನಲ್ಲಿ ವಾಸಿಸುತ್ತಿದ್ದರೂ ಅವರು ತಮ್ಮ ಕುಟುಂಬದೊಂದಿಗೆ ಸಂಪರ್ಕದಲ್ಲಿ ಇರುತ್ತಾರೆ. ಬ್ರಹ್ಮ ಮುಹೂರ್ತ ಎಂಬುವುದು ಸ್ಥೂಲ ಜಗತ್ತು ಮತ್ತು ಸೂಕ್ಷ್ಮ ಜಗತ್ತಿನ ನಡುವಿನ ಪರದೆ ಅತ್ಯಂತ ತೆಳುವಾಗುವ ಸಮಯವಾಗಿದೆ. ಈ ಸಮಯದಲ್ಲೇ ನಮ್ಮ ಪೂರ್ವಜರು ನಮ್ಮೊಂದಿಗೆ ಅತ್ಯಂತ ಸುಲಭವಾಗಿ ಸಂಪರ್ಕ ಸಾಧಿಸಬಲ್ಲರು. ನೀವು ನಿಯಮಿತವಾಗಿ 3 ರಿಂದ 5 ನಡುವೆ ಎಚ್ಚರಗೊಳ್ಳುತ್ತಿದ್ದರೆ ಇದು ಒಂದು ದೊಡ್ಡ ಸೂಚನೆ. ನಿಮ್ಮ ಪೂರ್ವಜರು ನಿಮಗೆ ಏನನ್ನು ಹೇಳಲು ಬಯಸುತ್ತಿದ್ದಾರೆ ಎಂಬುದಕ್ಕೆ. ಅವರಿಗೆ ಯಾವುದೋ ವಿಷಯದಿಂದ ನೋವಾಗುತ್ತಿರಬಹುದು. ಅವರ ಶಾಂತಿಗಾಗಿ ನಿಮ್ಮಿಂದ ಪ್ರಾರ್ಥನೆ ಅಥವಾ ಯಾವುದೋ ಕ್ರಿಯೆಯ ನಿರೀಕ್ಷೆ ಇರಬಹುದು. ಬಹುಶಃ ಅವರು ನಿಮ್ಮ ಜೀವನದಲ್ಲಿ ಬರುವ ಒಂದು ದೊಡ್ಡ ಸಂತೋಷದ ಸಂಕೇತ ನೀಡುತ್ತಿರಬಹುದು.
ಅಥವಾ ಬರಲಿರುವ ಸಂಕಟಗಳ ಬಗ್ಗೆ ಎಚ್ಚರಿಸಲು ಬಯಸುತ್ತಿರಬಹುದು. ಅಥವಾ ಬಹುಶಃ ಅವರು ನಿಮಗೆ ತಮ್ಮ ಪ್ರೀತಿ ಮತ್ತು ಆಶೀರ್ವಾದ ನೀಡಲು ಬಯಸುತ್ತಿರಬಹುದು. ಅವರು ಕೇವಲ ಇಷ್ಟೇ ಹೇಳಲು ಬಯಸುತ್ತಿರಬಹುದು, ನಾವು ನಿಮ್ಮೊಂದಿಗೆ ಇದ್ದೇವೆ ಎಂದು. ನೀವು ಎಚ್ಚರಗೊಂಡು ಶೌಚಾಲಯಕ್ಕೆ ಹೋಗುವಾಗ ನೀವು ಒಂಟಿಯಾಗಿ ಇರುವುದಿಲ್ಲ. ಆ ಸಮಯದಲ್ಲಿ ಅವರು ನಿಮಗೆ ಅತ್ಯಂತ ಹತ್ತಿರದಲ್ಲಿ ಇರುತ್ತಾರೆ. ಅವರು ನಿಮ್ಮನ್ನು ನೋಡುತ್ತಿರುತ್ತಾರೆ. ಪ್ರತಿ ರಾತ್ರಿ ಈ ರೀತಿ ಎಚ್ಚರಗೊಳ್ಳುವುದು ನಿಮ್ಮ ಮತ್ತು ನಿಮ್ಮ ಪೂರ್ವಜರ ನಡುವಿನ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಮೂರನೇ ರಹಸ್ಯಮಯ ಕಾರಣ ನಿಮ್ಮ ಇಷ್ಟ ದೇವತೆಗೆ ಸಂಬಂಧಿಸಿದ್ದು. ಪ್ರತಿಯೊಬ್ಬ ವ್ಯಕ್ತಿಗೂ ಒಬ್ಬ ಇಷ್ಟ ದೇವತೆ ಇರುತ್ತಾರೆ. ಒಂದು ದೇವ ಅಥವಾ ದೇವಿಯ ರೂಪ ಯಾರೊಂದಿಗೆ ಅವರ ಆತ್ಮ ಆಳವಾಗಿ ಬೆಸೆದಿರುತ್ತದೆ. ಬಹುಶಃ ನೀವು ನಿಮ್ಮ ಜೀವನದ ಜಂಜಾಟ, ನಿಮ್ಮ ಜವಾಬ್ದಾರಿಗಳಲ್ಲಿ ಎಷ್ಟು ಸಿಲುಕಿದ್ದೀರಿ ಎಂದರೆ ನಿಮ್ಮ ಇಷ್ಟ ದೇವತೆಗೆ ಸಮಯ ಕೊಡಲು ಮತ್ತು ಅವರನ್ನು ಪೂಜಿಸಲು ಮರೆತಿರಬಹುದು. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನೀವು ಈ ರೀತಿ ಎಚ್ಚರಗೊಳ್ಳುವುದೆಂದರೆ ನಿಮ್ಮ ಇಷ್ಟ ದೇವತೆಯ ಧ್ವನಿ. ಅವರು ನಿಮಗೆ ನೆನಪಿಸುತ್ತಿದ್ದಾರೆ, ನಾನು ನಿಮ್ಮನ್ನು ಕಾಯುತ್ತಿದ್ದೇನೆ. ಈ ಸಮಯ ಕೇವಲ ನನಗಾಗಿ. ನನ್ನೊಂದಿಗೆ ಮಾತನಾಡಲು ಬನ್ನಿ. ನಿಮ್ಮ ಮನಸ್ಸಿನ ಭಾರ ಹಗುರ ಮಾಡಿಕೊಳ್ಳಿ ಎಂದು. ಇದು ಅಂತಹ ಸಮಯ. ಈ ಸಂದರ್ಭದಲ್ಲಿ ನಿಮ್ಮ ಪ್ರಾರ್ಥನೆಗಳು ಯಾವುದೇ ಅಡೆತಡೆಯಿಲ್ಲದೆ ನೇರವಾಗಿ ನಿಮ್ಮ ಇಷ್ಟ ದೇವತೆಯನ್ನು ತಲುಪುತ್ತವೆ. ಈ ಸಮಯದಲ್ಲಿ ಮಾಡಿದ ಒಂದು ಕರೆ ದಿನವಿಡೀ ಮಾಡಿದ 100 ಯಜ್ಞಗಳಷ್ಟು ಫಲ ನೀಡಬಲ್ಲದು. ಆ ದಿವ್ಯ ಶಾಂತತೆಯಲ್ಲಿ ದೇವರು ನಿಮ್ಮೊಂದಿಗೆ ಮಾತನಾಡಲು, ನಿಮ್ಮೊಂದಿಗೆ ಸಂಪರ್ಕ ಸಾಧಿಸಲು ಬಯಸುತ್ತಿದ್ದಾರೆ. ಆದ್ದರಿಂದಲೇ ಅವರು ನಿಮ್ಮನ್ನು ಈ ನಿರ್ದಿಷ್ಟ ಸಮಯದಲ್ಲಿ ಎಚ್ಚರಿಸುತ್ತಿರುತ್ತಾರೆ. ನಾಲ್ಕನೇ ಕಾರಣ ನಿಮ್ಮ ದೇಹ ಮತ್ತು ವಿಶ್ವದ ನಡುವಿನ ಸಂಬಂಧಕ್ಕೆ ಸಂಬಂಧಿಸಿದ್ದು. ನಮ್ಮ ಪ್ರಾಚೀನ ಶಾಸ್ತ್ರವಾದ ಆಯುರ್ವೇದದ ಪ್ರಕಾರ ನಮ್ಮ ದೇಹ ಪೃಥ್ವಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ ಎಂಬ 5 ಅಂಶಗಳಿಂದ ರಚಿತವಾಗಿದೆ ಮತ್ತು ನಮ್ಮ ದೇಹ ವಾತ, ಪಿತ್ತ ಮತ್ತು ಕಫ ಎಂಬ 3 ದೋಷಗಳಿಂದ ಸಮತೋಲಿತವಾಗಿದೆ. ರಾತ್ರಿಯ ಕೊನೆಯ ಪ್ರಹಾರ ಅಂದರೆ ಬೆಳಗಿನ ಜಾವ 2 ರಿಂದ ಬೆಳಗ್ಗೆ 6 ಗಂಟೆಯ ಈ ಕಾಲ ವಾತದ ಕಾಲ. ವಾತದ ಗುಣ ಚಲನೆ, ಚಲಿಸುವುದು. ದೇಹದಿಂದ ಮೂತ್ರ ಅಥವಾ ಮಲ ವಿಸರ್ಜನೆ ಮಾಡುವುದು ಸಹ ಒಂದು ವಾತ ಕ್ರಿಯೆ. ಬ್ರಹ್ಮ ಮುಹೂರ್ತದಲ್ಲಿ ವಿಶ್ವದ ಪ್ರಾಣಶಕ್ತಿ ತನ್ನ ಉತ್ತುಂಗದಲ್ಲಿ ಇರುವಾಗ ಅದು ದೇಹದ ವಾತ ದೋಷದ ಮೇಲೂ ಪರಿಣಾಮ ಬೀರುತ್ತದೆ. ಇದು ಒಂದು ಸ್ವಾಭಾವಿಕ ಸಾಮರಸ್ಯ. ವೈಶ್ವಿಕ ಶಕ್ತಿಯ ಜಾಗೃತಿ ನಿಮ್ಮ ದೇಹದ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಇದರಿಂದ ವಾತದ ವೇಗ ಹೆಚ್ಚಾಗಿ ನಿಮಗೆ ಮೂತ್ರ ವಿಸರ್ಜನೆಯ ಬಯಕೆ ಉಂಟಾಗುತ್ತದೆ. ಆದ್ದರಿಂದ ನೀವು ಕೇವಲ ಒಂದು ದೈಹಿಕ ಕ್ರಿಯೆ ಎಂದು ಪರಿಗಣಿಸುತ್ತಿರುವುದು ವಾಸ್ತವದಲ್ಲಿ ನಿಮ್ಮ ವೈಶ್ವಿಕ ಗಡಿಯಾರಕ್ಕೆ ಸಂಬಂಧಿಸಿದೆ. ನಿಮ್ಮ ದೇಹ ನಿಮಗೆ ಹೇಳುತ್ತಿದೆ, ವಿಶ್ವದಲ್ಲಿ ಹೊರಗೆ ಏನಾಗುತ್ತದೆಯೋ ಅದೇ ನನ್ನೊಳಗೂ ಆಗುತ್ತಿದೆ ಎಂದು. ಇದು ಸ್ಥೂಲ ದೇಹ ಮತ್ತು ಸೂಕ್ಷ್ಮ ವಿಶ್ವದ ಏಕತೆಗೆ ಒಂದು ಅದ್ಭುತ ಪುರಾವೆ. ಈಗ ಅತಿ ದೊಡ್ಡ ಪ್ರಶ್ನೆ ಏನೆಂದರೆ, ಇದು ಇಷ್ಟು ದೊಡ್ಡ ಸಂಕೇತವಾಗಿದ್ದರೆ ನಾವು ಏನು ಮಾಡಬೇಕು? ಈ ಅವಕಾಶದ ಲಾಭ ಹೇಗೆ ಪಡೆಯುವುದು? ಮುಂದಿನ ಬಾರಿ ನೀವು ಬೆಳಗಿನ ಜಾವ 3 ರಿಂದ 5 ನಡುವೆ ಮೂತ್ರ ವಿಸರ್ಜನೆಗಾಗಿ ಎಚ್ಚರಗೊಂಡಾಗ ಅದನ್ನು ಹೊರೆ ಅಥವಾ ಸಮಸ್ಯೆ ಎಂದು ಭಾವಿಸಬೇಡಿ. ಅದನ್ನು ಸೌಭಾಗ್ಯವೆಂದು ಭಾವಿಸಿ. ಲಕ್ಷಾಂತರ ಜನರಲ್ಲಿ ಒಬ್ಬರಿಗೆ ಮಾತ್ರ ಸಿಗುವ ಸೌಭಾಗ್ಯವಾಗಿದೆ. ಮೊದಲಿಗೆ ನೀವು ಎಚ್ಚರಗೊಂಡಾಗ ನಿಮ್ಮ ಮನಸ್ಸಿನಲ್ಲಿ ಕೋಪ ಅಥವಾ ಕಿರಿಕಿರಿ ತರಬೇಡಿ. ಬದಲಿಗೆ ನಿಮ್ಮನ್ನು ಈ ಅಮೃತ ಸಮಯದಲ್ಲಿ ಎಚ್ಚರಿಸಿದ ಆ ಅದೃಶ್ಯ ಶಕ್ತಿಗೆ ಕೃತಜ್ಞತೆ ಸಲ್ಲಿಸಿ. ಶಾಂತವಾಗಿ ಎದ್ದೇಳಿ ಶೌಚಾಲಯಕ್ಕೆ ಹೋಗಿ. ನೀವು ಹಿಂತಿರುಗಿದ ಕೂಡಲೇ ಮತ್ತೆ ಮಲಗಲು ಪ್ರಯತ್ನಿಸಬೇಡಿ. ಇದೇ ತಪ್ಪನ್ನು ನೀವು ಇಲ್ಲಿಯವರೆಗೆ ಮಾಡುತ್ತಾ ಬಂದಿದ್ದೀರಿ. ನಿಮ್ಮ ಕೈ ಕಾಲು ಮುಖವನ್ನು ತಣ್ಣೀರಿನಿಂದ ತೊಳೆದುಕೊಳ್ಳಿ. ಇದರಿಂದ ನಿಮ್ಮ ಉಳಿದ ನಿದ್ರೆ ಕೂಡ ಹೋಗಿ ನಿಮಗೆ ಫ್ರೆಶ್ ಅನಿಸುತ್ತದೆ. ಈಗ ನಿಮ್ಮ ಮನೆಯ ಅಥವಾ ಪೂಜಾ ಕೋಣೆಯ ಶಾಂತ ಮೂಲೆಗೆ ಹೋಗಿ
ಅಥವಾ ಸಾಧ್ಯವಾದರೆ ತೆರೆದ ಗಾಳಿಗೆ ಹೋಗಿ ಆಸನದಲ್ಲಿ ಕುಳಿತುಕೊಳ್ಳಿ. ನಿಮಗೆ ಯಾವುದೇ ದೊಡ್ಡ ಪೂಜೆ ಅಥವಾ ವಿಧಿ ಮಾಡುವ ಅಗತ್ಯವಿಲ್ಲ. ಕೇವಲ ಶಾಂತವಾಗಿ ಕುಳಿತುಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಬೆನ್ನು ಮೂಳೆ ನೆಟ್ಟಗಿಡಿ ಮತ್ತು ಕೇವಲ ಬರುತ್ತಿರುವ ಮತ್ತು ಹೊರಗೆ ಹೋಗುತ್ತಿರುವ ಉಸಿರಿನ ಮೇಲೆ ಗಮನ ಕೇಂದ್ರೀಕರಿಸಿ. ನೀವು ಉಸಿರಾಡುತ್ತಿರುವುದು ಸಾಮಾನ್ಯ ಗಾಳಿಯಲ್ಲ, ಅದು ಬ್ರಹ್ಮ ಮುಹೂರ್ತದ ದಿವ್ಯ ಜೀವನ ಶಕ್ತಿ. ಇದು ನಿಮ್ಮ ದೇಹದ ಪ್ರತಿ ಕಣವನ್ನು ಶುದ್ಧಗೊಳಿಸುತ್ತದೆ ಮತ್ತು ನೀವು ಉಸಿರು ಬಿಡುವಾಗ ನಿಮ್ಮೊಳಗಿನ ಎಲ್ಲ ನಕಾರಾತ್ಮಕತೆ, ಎಲ್ಲ ಚಿಂತೆಗಳು ಹೊರಹೋಗುತ್ತಿವೆ ಎಂದು ಅನುಭವಿಸಿ. ಕೆಲ ಕ್ಷಣ ಈ ಶಾಂತತೆಯಲ್ಲಿ ಕುಳಿತುಕೊಳ್ಳಿ. ಈ ಸಮಯದಲ್ಲಿ ವಿಶ್ವ ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತದೆ. ನೀವು ಕೇವಲ ಶಾಂತವಾಗಿ ಇರಬೇಕು. ಬಹುಶಃ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಕಲ್ಪನೆ ಬರಬಹುದು. ನೀವು ತಿಂಗಳುಗಳಿಂದ ಹುಡುಕುತ್ತಿದ್ದ ಪರಿಹಾರ ನಿಮಗೆ ಸಿಗಬಹುದು. ಬಹುಶಃ ನಿಮಗೆ ನಿಮ್ಮ ಪ್ರೀತಿ ಪಾತ್ರರೊಬ್ಬರ ನೆನಪಾಗಬಹುದು. ಯಾರಿಗೆ ನಿಮ್ಮ ಪ್ರೀತಿ ಮತ್ತು ಬೆಂಬಲದ ಅಗತ್ಯವಿದೆಯೋ ನಿಮ್ಮೊಳಗೆ ಒಂದು ಅಪಾರ ಶಕ್ತಿಯನ್ನು ಅನುಭವಿಸಬಹುದು. ನೀವು ಈ ಮೊದಲು ಎಂದೂ ಅನುಭವಿಸದ ಶಾಂತಿ. ನೀವು ಬಯಸಿದರೆ ನಿಮ್ಮ ಇಷ್ಟ ದೇವತೆಯನ್ನು ಧ್ಯಾನಿಸಬಹುದು ಅಥವಾ ಮೃದು ಧ್ವನಿಯಲ್ಲಿ ಓಂಕಾರ ಜಪಿಸಬಹುದು. ಈ ಸಮಯದಲ್ಲಿ ಓಂ ಧ್ವನಿ ವಿಶ್ವದ ಧ್ವನಿಯೊಂದಿಗೆ ಒಂದಾಗುತ್ತದೆ ಮತ್ತು ನಿಮ್ಮ ಪ್ರಜ್ಞೆ ಎತ್ತರೇರುತ್ತದೆ. ನೀವು ನಿಮ್ಮ ಪೂರ್ವಜರನ್ನು ನೆನೆಯಬಹುದು. ಅವರಿಗೆ ಶಾಂತವಾಗಿ ಪ್ರಾರ್ಥಿಸಿ, ಓ ನನ್ನ ಪೂರ್ವಜರೇ, ನಾನು ನಿಮಗೆ ನಮಸ್ಕರಿಸುತ್ತೇನೆ. ನಿಮ್ಮ ಆಶೀರ್ವಾದ ನನ್ನ ಮತ್ತು ನನ್ನ ಕುಟುಂಬದ ಮೇಲೆ ಇಡಿ. ನಾನೇನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸಿ. ನನ್ನ ಮಾತು ನಂಬಿ. ನಿಮ್ಮ ಈ ಸಣ್ಣ ಪ್ರಾರ್ಥನೆ ಅವರಿಗೆ ಕೂಡಲೇ ತಲುಪುತ್ತದೆ ಮತ್ತು ಅವರ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬವನ್ನು ಪ್ರತಿಯೊಂದು ಸಂಕಟದಿಂದ ರಕ್ಷಣೆ ಮಾಡುತ್ತದೆ. ಸ್ನೇಹಿತರೆ, ಆರಂಭದಲ್ಲಿ ನಿಮ್ಮ ಮನಸ್ಸು ಅಲೆದಾಡಬಹುದು. ನಿಮಗೆ ಮತ್ತೆ ನಿದ್ರೆ ಬರಬಹುದು. ಆದರೆ ಸೋಲಬೇಡಿ. ಕೇವಲ 5 ಅಥವಾ 10 ನಿಮಿಷಗಳಿಂದ ಆರಂಭಿಸಿ. ಕ್ರಮೇಣ ನಿಮಗೆ ಈ ಸಮಯದಲ್ಲಿ ಕುಳಿತುಕೊಳ್ಳುವುದೇ ಇಷ್ಟವಾಗುತ್ತದೆ ಎಂದು ಕಂಡುಬರುತ್ತದೆ. ನಿಮ್ಮ ದೇಹ ಮತ್ತು ಮನಸ್ಸು ಆ ದಿವ್ಯ ಭೇಟಿಗಾಗಿ ಹಂಬಲಿಸಲು ಆರಂಭಿಸುತ್ತದೆ. ಇದು ಒಂದು ನಿಧಾನ ಪ್ರಕ್ರಿಯೆ. ನಿಮ್ಮ ಆತ್ಮದ ಬಾಯಾರಿಕೆ ಈಗ ಜಾಗೃತವಾಗಿದೆ. ಪ್ರತಿ ರಾತ್ರಿ ನೀವು ಈ ನಿಯಮ ಪಾಲಿಸಿದಾಗ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಆರಂಭವಾಗುತ್ತವೆ ಎಂದು ನಿಮಗೆ ಕಂಡುಬರುತ್ತದೆ. ನಿಮ್ಮ ಮುಖದಲ್ಲಿ ಒಂದು ವಿಶಿಷ್ಟ ಕಾಂತಿ ಬರಲಾರಂಭಿಸುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಅನಗತ್ಯ ಚಿಂತೆ ಮತ್ತು ಭಯ ಕೊನೆಗೊಳ್ಳಲು ಆರಂಭವಾಗುತ್ತದೆ. ನಿಮ್ಮ ಬಾಕಿ ಕೆಲಸಗಳು ತಾವಾಗಿಯೇ ಪೂರ್ಣಗೊಳ್ಳುತ್ತವೆ. ಜನರು ನಿಮ್ಮತ್ತ ಆಕರ್ಷಿತರಾಗಿ ನಿಮ್ಮಿಂದ ಸಲಹೆ ಕೇಳಲು ಆರಂಭಿಸುತ್ತಾರೆ. ಭವಿಷ್ಯದ ಘಟನೆಗಳ ಪೂರ್ವ ಸೂಚನೆ ನಿಮಗೆ ಸಿಗುತ್ತವೆ. ಸ್ನೇಹಿತರೆ, ಇದು ಮೂಢನಂಬಿಕೆಯಲ್ಲ, ಇದು ಒಂದು ಶಕ್ತಿಯ ವಿಜ್ಞಾನ. ವಿಶ್ವ ತನ್ನ ಎಲ್ಲಾ ಶಕ್ತಿಯನ್ನು ಸುರಿಯುತ್ತಿರುವ ಆ ಸಮಯವನ್ನು ಉತ್ತಮವಾಗಿ ಬಳಸಿಕೊಳ್ಳಲು ನೀವು ಕಲಿತಿದ್ದೀರಿ. ಜನರು ಜೀವನ ಪೂರ್ತಿ ಹುಡುಕುತ್ತಿರುವ ನಿಧಿಯ ಕೀಲಿ ಈಗ ನಿಮಗೆ ಸಿಕ್ಕಿದೆ. ಆ ದಿವ್ಯ ಶಕ್ತಿ ಪ್ರತಿದಿನ ನಿಮಗೆ ಒಂದು ಅವಕಾಶ ನೀಡುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ. ಅದು ಪ್ರತಿದಿನ ನಿಮ್ಮ ಬಾಗಿಲು ತಟ್ಟುತ್ತದೆ ಮತ್ತು ನೀವು ಅದನ್ನು ನಿರ್ಲಕ್ಷ್ಯ ಮಾಡುತ್ತೀರಿ. ಆದರೆ ಈಗ ಈ ರಹಸ್ಯ ತಿಳಿದ ನಂತರ ನೀವು ಹಾಗೆ ಮಾಡುವುದಿಲ್ಲ. ಈಗ ನಿಮಗೆ ತಿಳಿಯುತ್ತದೆ, ನಿಮ್ಮ ನಿದ್ರೆ ಭಂಗವಾಗುವುದು ಸಮಸ್ಯೆ ಅಲ್ಲ, ಬದಲಿಗೆ ಅದು ನಿಮ್ಮ ಜೀವನದ ಅತಿ ದೊಡ್ಡ ಪರಿಹಾರ. ಇದು ಒಂದು ಲಕ್ಷಣ, ನೀವು ಸಾಮಾನ್ಯ ವ್ಯಕ್ತಿ ಅಲ್ಲ ಎಂಬುದಕ್ಕೆ. ನಿಮ್ಮ ಜೀವನದ ಉದ್ದೇಶ ಕೇವಲ ತಿನ್ನುವುದು, ಕುಡಿಯುವುದು, ಮಲಗುವುದು ಮತ್ತು ನಿಮ್ಮ ಜವಾಬ್ದಾರಿಗಳನ್ನು ಪೂರೈಸುವುದು ಅಲ್ಲ. ನಿಮ್ಮ ಜೀವನಕ್ಕೆ ಒಂದು ಉನ್ನತ ಉದ್ದೇಶವಿದೆ, ಒಂದು ಆಧ್ಯಾತ್ಮಿಕ ಗುರಿ ಇದೆ ಮತ್ತು ಈಗ ಆ ಗುರಿಯತ್ತ ಮೊದಲ ಹೆಜ್ಜೆ ಇಡುವ ಸಮಯ ಬಂದಿದೆ. ಈ ಘಟನೆಗೆ ಹೆದರಬೇಡಿ, ಅದನ್ನು ಸ್ವೀಕರಿಸಿ ಮತ್ತು ನಿಮ್ಮ ಜೀವನವನ್ನು ಒಂದು ಯಶಸ್ವಿ ತಿರುವಿನಲ್ಲಿ ತಂದಿಡಿ. ಏಕೆಂದರೆ ಹೇಳುತ್ತಾರಂತಲ್ಲ, ದೇವರು ಬಂದಿರುವುದು ಕೊಡಲು, ಕಸಿದುಕೊಳ್ಳಲು ಅಲ್ಲ. ಹಾಗೆ ಮಾಡಬೇಡಿ. ಈ ವಿಶ್ವಶಕ್ತಿ ನಿಮ್ಮನ್ನು ಎಚ್ಚರಗೊಳಿಸುತ್ತಿದೆ.
ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಯಶಸ್ವಿಗೊಳಿಸಲು ಈ ಸಮಯದಲ್ಲಿ ನಿಮಗೆ ಭೂಮಿಯ ಮೇಲಿನ ಎಲ್ಲ ಸುಖ ಸೌಲಭ್ಯಗಳನ್ನು ದೊರಕಿಸಲು ಈ ಅವಕಾಶದ ಲಾಭ ಖಂಡಿತ ಪಡೆದುಕೊಳ್ಳಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.